ದಯ್ಯ, ಇವಾಗ ನಮ್ಮ ಮುಂದಿನ ಪ್ಲಾನ್ ಏನು? ಈ ಮುಂದಿನ ಪ್ಲಾನ್ ಏನು ಅಂತ ಹೇಳಿದ್ರೆ, ಇವಾಗ ನಾವು ಸಾವುಕಾರನ ಮನೆಗೆ ಹೋಗ್ಬೇಕು. ಹೋಗಿ ಅದೆಲ್ಲ ನಿನಗೆ ಯಾಕೆ ಬದ್ದು ಡಾರ್ಲಿಂಗ್? ಹೆಂಗಿದ್ರು ನಿಮ್ಮ ಅಮ್ಮನ ಮೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಸಾವುಕಾರ ಬಿಲ್ಡಪ್ ಕೊಡ್ತಾ ಇದ್ನಲ್ಲ, ಈಗ ನನ್ನ ಬಿಲ್ಡಪ್ ನೋಡಿ ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು ಬದ್ದು ಡಾರ್ಲಿಂಗ್. ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಾನು ಆ್ಯಕ್ಟಿಂಗು ಅಂದರೆ ಸೂಪರ್ ಡೂಪರ್ ಆಗಿ ಮಾಡ್ತೀನಿ. ನಿನಗೋಸ್ಕರ ಇನ್ನೂ ಯಾವ ವಿಯೋಸ ಹಾಕಬೇಕು ನನಗಂತೂ ಗೊತ್ತಿಲ್ಲ. ಈ ಯೋಸ ಅಂತೂ ಒಂಥರ ಸಂದಕೈತೆ ಬಿಡು. ಸರಿ ಎಲ್ಲರದೂ ತಿಂದಿದ್ದಾಯ್ತಲ್ಲ, ಬರ್ರಿ ನೇರ ಒಂದೇ ಕಿಟ ಆ ಸಾವುಕಾರನ ಮನೆಗೆ ಹೋಗೋಣ. ಅದೇನು ಮಾಡ್ತಾನೋ, ಅದೇನು ಮಾತಾಡ್ತಾನೋ ಎಲ್ಲ ನಾವು ತಿಳ್ಕೊಬೇಕಲ್ವಾ. ಅವ್ನ ಪಿಲಾನುಗಳೇನು, ಹಾಗೆ ಅವ್ನ ಆಸ್ತಿ ಎಲ್ಲ ಬರ್ಸ್ಕೊಳಕ್ಕೆ ನಾವೊಂಥರ ನಾಟಕ ಮಾಡ್ಬೇಕಲ್ವಾ. ಅದಕ್ಕೆ ರಾತ್ರೆಲ್ಲ ಕುಂತ್ಕೊಂಡು ಯೋಚನೆ ಮಾಡಿ ಕೂತ್ಕೊಂಡು ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಈಗ ನೋಡು ಹೆಂಗೆ ನಾನು ಶುರು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸರಿದಯ್ಯ, ಇದೇನು ಮಾಡ್ತೀಯೋ ಮಾಡು, ಆದರೆ ಸಂದಕ್ಕೆ ಮಾಡು. ಆಸ್ತಿ ಎಲ್ಲ ಪಾಪ ಇವ್ರ ಹೆಸರು ಬಂದ್ಬಿಡ್ಬೇಕು. ಖಂಡಿತ ಬರ್ತದೆ. ಅಷ್ಟು ಬಂದ್ಬಿಟ್ರೆ ಸಾಕು. ನನಗೂ ನನ್ನ ಮಗಂಗೂ ಸಿಯೋಪ್ಟಿ ಆಗೋಗ್ಬಿಟ್ರೆ ಅಷ್ಟೇನೇ ಸಾಕು. ಹಾಗೆ ಅವಳಲ್ಲ ಮನೆಯಾಡಿ ದರಿದ್ರದೊಳ ಶಾರದಿ, ಆ ಶಾರದಿನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ರೆ ಅಷ್ಟೇ ಸಾಕು. ಆಯ್ತದೆ ಎಲ್ಲ ಆಯ್ತದೆ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನೋಡಿರಿ ಒಂದೇ ಕಿತ ಆ ಸಾವುಕಾರನ ಮನೆಗೆ ಹೋಗೋಣ. ಹೋಗಿದ ತಕ್ಷಣ ನಾವೇನು ಮಾತಾಡೋದು ಬೇಡ, ಎಲ್ಲ ದಯ್ಯ ನೋಡ್ಕೊತದೆ. ನಮ್ಮ ಅಮ್ಮ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡು. ಸರಿ ಆಯಿತು. ನೀವು ನಮ್ಮ ಅಮ್ಮನ ನೋಡಬೇಕು ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ನಮ್ಮ ಅಮ್ಮನ ಕರ್ಕೊಂಬಂದಿದ್ದೀನಿ. ನೋಡಿ ಇವರೇ ನಮ್ಮಮ್ಮ. ನಮಸ್ಕಾರ. ನಮಸ್ಕಾರ. ನಿಮ್ಮ ಅಪ್ಪ ಬರಲಿಲ್ವಾ? ಅಯ್ಯೋ, ನಮ್ಮ ಅಪ್ಪಂಗೆ ಜಾಸ್ತಿ ಹುಷಾರಿಲ್ಲ. ಅವ್ರ ಕೈಲಿ ಎದ್ದು ಓಡಾಡಕ್ಕೂ ಆಗಲ್ಲ. ಅದಕ್ಕೆ ನಾವೇನೇ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ವಿ. ಏನು ಮಾಡೋಕ್ಕಾಗುತ್ತೆ. ಅದಕ್ಕೆ ನೀವು ನೋಡಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ನಮ್ಮ ಅಮ್ಮನ ಕರೆಸಿದ್ದು. ನಮ್ಮಮ್ಮ ಇವರೇನೇ. ನೋಡಿ ಮಾತಾಡಿ, ಅದೇನು ಮಾತಾಡಬೇಕು ಅಂದ್ರಲ್ಲ. ಬನ್ನಿ ಅಮ್ಮ, ಕೂತ್ಕೊ ಬನ್ನಿ. ಏನು ತಗೋತೀರಾ? ಕುಡಿಯೋಕ್ಕೆ ತಿನ್ನಕ್ಕೆ ಏನಾರ ತಗೋತೀರಾ? ಮಗಳೇ ಈಗ ಹೇಳು, ಏನು ವಿಷಯ ಅಂತ ಹೇಳು. ಅಮ್ಮ ಬಾ 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 ಅಂತ ಹೇಳ್ಬಿಟ್ಟು ಅರ್ಜೆಂಟಾಗಿ ಕರ್ಕೊಂಡು ಬಂದ್ಬಿಟ್ಟಲ್ಲ, ಅದೇನು ವಿಷಯ ಅಂತ ಹೇಳ್ಬಿಟ್ಟು ಈಗ ಹೇಳು. ಯಪ್ಪ ಈ ಹಳ್ಳಿನಾಗ ನನ್ನ ಕೈದ್ರಕ್ಕಾಗಿಲ್ಲ, ನಾನು ಪ್ಯಾಟ್ಗೆ ಹೋಗ್ಬೇಕು. ಅದೇನು ಅಂತ ಹೇಳ್ಬಿಟ್ಟು ಪಟ 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 ಅಂತ ಹೇಳು. ಅಮ್ಮ ಅದೇನು ಅಂತ ಹೇಳಿದ್ರೆ ಅದು ಅಯ್ಯೋ ಬೇಗ ಹೇಳು ರೋಜಾ, ಅದೇನು ಅಂತ ಹೇಳ್ಬಿಟ್ಟು. ಅದು ಇದು ಅದು ಅಂದರೆ ಅದು ನಾನು ಇವ್ರನ್ನ ಇಷ್ಟಪಡ್ತಾ ಇದ್ದೀನಿ ಅಮ್ಮ. ಇವ್ರ ಮನೆಗೆ ನೀನೇ ಹೇಳ್ತಿದ್ವಲ್ಲ, ಅತ್ತೆ ಮಾವ ಯಾರು ಇಲ್ದಿರ ಮನೆಯೇ ಆಗಬೇಕು ಅಂತ. ಅತ್ತೆ ಮಾವ ಯಾರೂ ಇಲ್ಲ ಅಮ್ಮ, ಒಬ್ಬರೇನೇ ಇರೋದು ಇವರು. ಚೆನ್ನಾಗಿ ಎಲ್ಲನೂ ದುಡ್ಕೊಂಡು ಚೆನ್ನಾಗವ್ರೆ ಅಮ್ಮ. ನನಗೂ ಹಳ್ಳಿ ಅಂದರೆ ತುಂಬ ಇಷ್ಟ ಅಲ್ವೇನಮ್ಮ. ಅದಕ್ಕೇನೆ ನಾನು ಹಳ್ಳಿನಾಗಿರಬೇಕು ಅಂತ ಹೇಳ್ಬಿಟ್ಟು ನಾನು ಇಷ್ಟಪಟ್ಟೆ. ಅದಕ್ಕೆ ನಿಮ್ಮನ್ನ ಇಲ್ಲಿ ಕರೆಸಿದ್ದು. ನಾನು ಇವ್ರನ್ನ ಇಷ್ಟಪಡ್ತಾ ಇದ್ದೀನಿ, ಇವ್ರು ನನ್ನನ್ನು ಇಷ್ಟಪಡ್ತಾವ್ರೆ. ಅದಕ್ಕೆ ನೀವು ಮಧ್ಯದಾಗ ನಿಂತ್ಬಿಟ್ಟು ಮದುವೆ ಅಪ್ಪಂಗೆಲ್ಲ ಒಪ್ಪಿಸ್ಬಿಟ್ಟು ಮದುವೆ ಮಾಡಿಬಿಟ್ರೆ ನಾನು ಇವರು ಚೆನ್ನಾಗಿ ಬಾಳ್ವೆ ಮಾಡ್ಕೊಂಡು ಈ ಮನೆಗೆ ಆರಾಮಾಗಿರ್ತೀವಿ ಅಮ್ಮ. ನಿನಗೆ ಫೋನಾಗಿ ಹೇಳೋದಕ್ಕಿಂತ ಬಂದ ಮೇಲೆ ಹೇಳೋಣಿ ಅಂತ ಸುಮ್ಮನೆ ಅದೇ ಕಣಮ್ಮ. ಅಮ್ಮ ಅದಕ್ಕೆ ಕರ್ಕೊಂಬಂದಿದ್ದು. ಅವ್ರ ಹತ್ರ ಮಾತಾಡಮ್ಮ, ಅವ್ರು ಎಷ್ಟು ಒಳ್ಳೆಯವರು ಏನು ಅಂತೇಳ್ಬಿಟ್ಟು ನಿನಗೂ ಗೊತ್ತಾಯ್ತದೆ. ಬಹಳ ಒಳ್ಳೆಯವರು ಕಣಮ್ಮ, ನನ್ನನ್ನು ತುಂಬ ಇಷ್ಟಪಡ್ತಾರೆ ಕಣಮ್ಮ. ಏನು ಹೇಳ್ದೆ? ಈ ಗೂಬೆ ನನ್ನ ಮಗನ ಗೂಬೆ ಮೂತಿ ಇದ್ದಂಗೈತೆ. ಈ ಮೂತಿಗೆ ನನ್ನ ಮಗಳು ಬೇಕಾ? ನನ್ನ ಮಗಳನ್ನ ಕೊಟ್ಬಿಟ್ಟು ನಾನು ಮದುವೆ ಮಾಡ್ಬೇಕಾ? ಮಗಳೇ, ಯಾವ ಮುಖ ನೋಡ್ಕೊಬಿಟ್ಟು ನನ್ನ ಮಗು ನೀನು ಇಷ್ಟಪಡ್ತಾ ಇದ್ದೀನಿ ಅಂತ ಗೊತ್ತಾಯ್ತಿಲ್ಲ. ಇವನು ಮಕ ನೋಡು, ಒಳ್ಳೆ ಹೆಂಗೈತೆ ಹಂದಿ ಮಕ ಇದ್ದಂಗೆ. ಏನೈತ್ ಮಗಳ ಇವನ ಹತ್ರ? ಮನೆ ನಿಮ್ಮ ಮಾವನ ಮಗ ಬಂದ್ಬಿಟ್ಟು ಅತ್ತೆ ನನಗೆ ಮದುವೆ ಮಾಡ್ಕೊಡ್ರಿ, ನಿಮ್ಮ ಮಗಳು ರೋಜನ ಮದುವೆ ಮಾಡ್ಕೊಟ್ರೆ ನಾನಂತೂ ಸಂದಕ್ಕೆ ನೋಡ್ಕೊತೀನಿ ಹಂಗೆ ಹಿಂಗೆ ಅಂತ ಹೇಳ್ದ. ಅವನ ಆಸ್ತಿ ಎಷ್ಟೈತೆ ಗೊತ್ತೇ? ಬೆಂಗಳೂರಾಗ 3 ಫ್ಯಾಕ್ಟ್ರಿ ಐತೆ. 3 ಫ್ಯಾಕ್ಟ್ರಿ ಅಲ್ದೇನೆ ಜಮೀನು ಎಷ್ಟೈತೆ, ಮನೆ ಹೆಂಗ್ ಬಂಗ್ಲೆ ಇದ್ದಂಗೈತೆ. ಅದು ಬಿಟ್ಬಿಟ್ಟು ಇವನು ಮುಷ್ಟಿಗೆ ನೀನು ಕೊಟ್ಬಿಟ್ಟು ಮದುವೆ ಮಾಡೋಕ್ಕಾಯ್ತದೇನೆ? ನೋಡು ಇವ್ನ ಮಕ ನೋಡು. ಈ ನನ್ನ ಮಗೊಂದು ಏನೈತೆ ಅಂತ ಹೇಳ್ಬಿಟ್ಟು ನಾನು ಕೊಟ್ಟು ಮದುವೆ ಮಾಡ್ಲೆ? ಏನು ಮಾಡಿಕೊಂಡವನೇ? ಏನು ಮಾಡಿಕೊಂಡಿದ್ಯಪ್ಪ ನೀನು? ಏನೈತಪ್ಪ ನಿನ್ನ ಹತ್ರ ಆಸ್ತಿ? ದಯ್ಯ ಅತ್ತೆ ಥರ ಚೆನ್ನಾಗಿ ಆಕ್ಟ್ ಮಾಡ್ತೈತೆ. ಅಯ್ಯೋ, ನನ್ನ ಹತ್ರನೇ ಏನಿಲ್ಲ ಅಂತ ಹೇಳ್ತಿದ್ರ. ನನ್ನ ಹತ್ರ 40-50 ಎಕರೆ ಹೊಲ ಐತೆ. ಅಷ್ಟೇ ಸಾಲದು ಅಂತ ಹೇಳ್ಬಿಟ್ರು ಈಗ ಹೊಸ ಫ್ಯಾಕ್ಟ್ರಿ ಕಟ್ತಾ ಇವನಿ. ಊರಾಗೇನೇನಿಯ 5-6 ಮನೆ ಅವೆ ನನ್ನವೇನೇನಿಯ. ಹಾಗೇನಿಯ ಒಂದು 15-20 ಹಸುಗಳವೆ. ಅಷ್ಟೇ ಸಾಲದು ಅಂತ ಹೇಳ್ಬಿಟ್ಟು ಮನೆಯಾಗೆ ಒಂದು 2 kg ಬಂಗಾರ ಐತೆ, ಬೆಳ್ಳಿ ಎಲ್ಲನೂ ಐತೆ. ಇಷ್ಟೊಂದೆಲ್ಲ ಇಟ್ಕೊಂಡಿದ್ದೀನಿ. ಒಳ್ಳೆ ನೀರಾವರಿ ಜಮೀನೇನಿಯ 50 ಎಕರೆನೇನೋ ನೀರಾವರಿ ಜಮೀನೆಲ್ಲನೂ ಐತೆ. ಇಷ್ಟೆಲ್ಲ ನನ್ನ ಆಸ್ತಿ ಐತೆ. ಏನೇ ಬರ್ರೆ 50 ಎಕರೆವಲ್ಲ, ಒಂದೇ ಒಂದು ಫ್ಯಾಕ್ಟ್ರಿ ಕೊಡ್ತಾ ಇದೆಯಾ? ಅಯ್ಯೋ ಇವನ್ ಮಕ ಮುಚ್ಚ. ಇವನ್ ಚುಜುಮಿ, ಇವನ್ಗೆ ನನ್ನ ಮಗಳನ್ನ ಕೊಟ್ಬಿಟ್ಟು ಮದುವೆ ಮಾಡ್ಬೇಕಂತೆ ಮಗಳನ್ನ. ಏಯ್ ಮೂದೇವಿ, ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನ ನೀನು ಕೊಟ್ಬಿಟ್ಟು ಮದುವೆ ಮಾಡಕ್ಕಿಲ್ಲ ಕಂಡ. ಯಾವುದೇ ಕಾರಣಕ್ಕೂ ಮಾಡಕ್ಕಿಲ್ಲ. ಏನೈತೆ ನನ್ನ ಮಗಳ ಹಿಂದೆ ಕ್ಯೂ ನಿಂತ್ಕೊಂಡವ್ರೆ. ಅಂತಂದ್ರೆ ನೀನು ಕೊಟ್ಬಿಟ್ಟು ನಾನು ಯಾಕಲ ಮದುವೆ ಮಾಡ್ಕೊಡ್ಲಿ ನನ್ನ ಮಗಳನ್ನ? ಇನ್ನೂ ಒಂದು ಫ್ಯಾಕ್ಟ್ರಿ ಕೊಡ್ತಾವನಂತೆ. ಇವ್ರ ಮಾವನ ಮಗ 4 ಫ್ಯಾಕ್ಟ್ರಿ ಓನರು, ಗೊತ್ತಾ ನಿಂಗೆ? ಅವನು ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀನಿ ನಾನು. ಅಂಥದ್ರಾಗೆ ಈ ಹಳ್ಳಿನಾಗೆ ಬೋರಿ ಒಂದೇ ಒಂದು ಫ್ಯಾಕ್ಟ್ರಿ ಇನ್ನೂ ಕೊಡ್ತೀರಾ ಫ್ಯಾಕ್ಟ್ರಿಗೆ ನನ್ನ ಮಗಳನ್ನ ಕೊಟ್ಬಿಟ್ಟು ನಾನು ಮದುವೆ ಮಾಡ್ಬೇಕೇನಿಲ್ಲ ನಿಂಗೆ?
ಏನು ಸಾವುಕಾರೊಂದು ಇಷ್ಟೊಂದೆಲ್ಲ ಆಸ್ತಿ ಆಯ್ತಾ? ನಮ್ಮ ಹತ್ರ ಇರೋ 2 ಎಕರೆಗೆ ನೀನು ಬಾಯಿ ಪಡ್ಕೊಂತೀವಿ. ಅಲ್ಲಿ ನೋಡು 50 ಎಕರೆ ಹೊಲ, 2 kg ಬಂಗಾರ. ಅಯ್ಯೋ ನಮ್ಮ ಆಸ್ತಿ ಎಷ್ಟೈತೆ ಅಂತ ನನಗೆ ಗೊತ್ತಿರಲಿಲ್ಲ. ಕಳ್ಳನ ಮಗ ನಮ್ಮ ಆಸ್ತಿ 50 ಎಕರೆ ಹೊಡ್ಕೊಂಡವನಿ. ಇಷ್ಟು ಇಲ್ದಂಗೆ ಇರ್ತದ? ಆಸ್ತಿ ಕೇಳಿ ಶಾಕ್ ಆಯ್ತಾ ಇವನಿ. ಅಷ್ಟೊಂದು ಆಸ್ತಿ ಆಯ್ತಾ ಅಂತ ಹೇಳ್ಬಿಟ್ಟು ರಾಮ ಶಿವ 2 kg ಬಂಗಾರನಂತೆ. ಎಲ್ಲಿ ಮಾಡಿಕೊಂಡವನ ಇವನು? ಒಂದು ದಿನಕ್ಕೂ ಆಕಳ ಕೊಡ್ತಿರಲಿಲ್ಲ ನನಗೆ. ದೆಯ್ಯ ಕೊಡಿಸ್ತದ ಬಿಡು. ಅಯ್ಯೋ ಅದು ಏಯ್ ಮಗಳೇ, ಈ ಹಳ್ಳಿನಾಗ ನೀನು ಬಿಟ್ಬಿಟ್ಟು ನಾನು ಇರ್ತೀನಿ ಅಂತ ಅನ್ಕೊಬಿಟ್ಟನೆ. ಬ್ಯಾಡ, ಈ ಹಳ್ಳಿ ಸವಾಸನೆ ನಮಗ್ ಬ್ಯಾಡ. ಸುಮ್ಕೆ ಬಾ. ಈ ಮೂದೇವಿಗೆ ನಾನು ಯಾಕೆ ನಿನ್ನ ಕೊಟ್ಬಿಟ್ಟು ಮದುವೆ ಮಾಡ್ಲಿ? ಈ ಮೂದೇವಿನೂ ಬೇಡ, ಯಾ ಶ್ರೀದೇವಿನೂ ಬೇಡ. ಎದ್ ನೋಡಿ ಸುಮ್ನೆನೆ ಸಿಟಿನಾಗೆ ಒಳ್ಳೆ ಹುಡುಗ ಸಿಗ್ತಾನೆ, ಒಂದೊತ್ತು ಪ್ಯಾಕ್ರಿ ಇರೋನು ಸಿಗ್ತಾನೆ. ನಡಿ ಸುಮ್ಕೆನೆ ಹೋಗಿ ಇವನು ಕೊಟ್ಬಿಟ್ಟು ಏನು ಗೊತ್ತಿಲ್ದಿದ್ದನು ಕೊಟ್ಬಿಟ್ಟು ಮದುವೆ ಮಾಡ್ಬೇಕಾ? ಅಯ್ಯೋ ಊರಿಗೆ ಸಾವುಕಾರ ನನಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾವಳಲ್ಲ ಅಯ್ಯಮ್ಮ. ಅಂದರೆ ಇವರು ದೊಡ್ಡ ಕುಳನೇ ಇರಬೇಕು. ಹಾಂ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾವ್ರೆ. ಏನಾರ ಮಾಡಿ ನೈಸ್ ಮಾಡಬೇಕಲ್ಲ. ಅಯ್ಯೋ ಅಲ್ಲ, ನೀವು ಇನ್ನು ಏನು ಬೇಕು ಅಂತ ಅನ್ಕೊಂತ ಇದ್ದೀರಾ? ಏನು ಸಾಲ್ದು, ನೀನು ಮಾಡಿರೋದೇನು ಸಾಲ್ದು. ಇಷ್ಟು ಮಾಡ್ಬಿಟ್ಟು ನೀನು ನನಗೆ ಹುಡುಗಿ ಕೊಡು ಅಂತಂದ್ರೆ ಯಾರು ಕೊಡ್ತಾರೆ ಮೂದೇವಿಗೆ? ಇಲ್ಲ, ಇನ್ನು ಮಾಡ್ತೀನಿ. ಇದು ಶುರು ಅಷ್ಟೇ. ಇನ್ನೂ ಶಾನೆ ಮಾಡೋದೈತೆ ನಂದಂತೂ. ಒಂದ ಎರಡ ಇನ್ನೂ ಶಾನೆ ಮಾಡ್ತೀನಿ. ಇನ್ನೂ ಒಂದು 10 ಎಕರೆ ಹೊಲ ಬರಬೇಕು. ಯಾವ್ದಾವ್ದೂ ಆ ಹೊಲ ಎಲ್ಲನೂ ಬರ್ತದೆ. ಫ್ಯಾಕ್ಟ್ರಿನಾಗ ಏನೇನೋ ಇಂಪ್ರೂವ್ ಆಗೋಗ್ಬಿಟ್ರೆ ನಮ್ಮ ಫ್ಯಾಕ್ಟ್ರಿ. ಆ ಫ್ಯಾಕ್ಟ್ರಿನಾಗ ಲಕ್ಷ ಬರ್ತಾ ಇರ್ತದೆ. ಅದೇನು ತೊಂದರೆ ಇರೋಕ್ಕಿಲ್ಲ. ಲಕ್ಷ ಎಲ್ಲನೂ ಆರಾಮಾಗಿ ದುಡ್ಕೊಂಡು ಆರಾಮಾಗಿ ತಿನ್ಕೊಂಡಿರ್ಬೋದು. ನಿಮ್ಮ ಮಗಳನ್ನ ರಾಣಿ ಥರ ನೋಡ್ಕೊತೀನಿ ನಾನು. ಯೋಚನೆ ಮಾಡಿ ಸುಮ್ಮನೆ ಕೊಟ್ಟು ಮದುವೆ ಮಾಡಿ. ಏನು ಬೇಕೋ ಎಲ್ಲನೂ ಮಾಡ್ಕೊಡ್ತೀನಿ. ವಾ, ಫ್ಯಾಕ್ಟ್ರಿನಾಗ ಲಕ್ಷ ಬರ್ತದೋ? ನಿಜವಾಗೂ ಬರ್ತದೆ. ಒಳ್ಳೆ ಫ್ಯಾಕ್ಟ್ರಿನೇನಿಯ. ಅಂದರೆ ಇವಾಗ ಗೊತ್ತಾ ಇಲ್ಲ, ಮುಂದೆ ಯಾವಾಗೋ ಬರ್ತದೆ. ಮುಂದೆ ಯಾವಾಗೋ ಬರೋದಕ್ಕೆ ನಾನು ಕಾಯ್ಕೊಂಡು ಕುಂತ್ಕೋಬೇಕು. ಮುಂದೆ ಯಾವಾಗ ಬರ್ತದೆ ಏನು ಎತ್ತ ಅಂತ ಹೇಳ್ಬಿಟ್ಟು ಅದನ್ನ ಕಾಯ್ಕೊಂಡು ಕುಂತ್ಕೋಬೇಕು. ನೋಡ, ವರದಕ್ಷಿಣೆ ಅಲ್ಲ, ಓದು ದಕ್ಷಿಣೆ ಕೊಟ್ಬಿಟ್ಟು ನನ್ನ ಮಗಳನ್ನ ಮದುವೆ ಮಾಡ್ಕೋಬೇಕಾಯ್ತದೆ. ಸುಮ್ಕೆ ಅಲ್ಲ, ನನ್ನ ಮಗಳು ಅಂತ ಹೇಳಿದ್ರೆ ನಿನ್ ಥರ ಕಾಂಜಿ ಪಿಂಜಿಗೆಲ್ಲ ಕೊಡಕ್ಕೆ ನಾನು ತಯಾರಿಲ್ಲ. ಕಾಂಜಿ ಪಿಂಜಿನ? ಅಯ್ಯೋ ರೋಜಾ, ನೀನಾದ್ರೂ ಒಸಿ ನಿಮ್ಮ ಅಮ್ಮಂಗೆ ಹೇಳು. ನೀನು ನನ್ನ ಶಾನೆ ಇಷ್ಟಪಟ್ಬಿಟ್ಟಿದ್ಯಲ್ವಾ? ನಿಮ್ಮ ಅಮ್ಮಂಗೆ ಒಸಿ ಹೇಳು. ನಿಮ್ಮ ಅಮ್ಮ ಏನೋ ನನ್ನ ಬಗ್ಗೆ ತಿಳ್ಕೊ ತಿಳ್ಕೊಬಿಟ್ಟು ಹೆಂಗೆಂಗೋ ಮಾತಾಡ್ತಾವ್ರಿ. ನೀನಾರ ಒಸಿ ಹೇಳು. ಪದು, ನೀನಾರ ಒಸಿ ಹೇಳು ಅಮ್ಮಂಗೆ. ನಾನು ಸಂದಕ್ಕೆ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಹೇಳು ಪ್ಲೀಸ್. ಅಮ್ಮ, ನಾನು ಇವ್ರನ್ನ ಶಾನೆ ಇಷ್ಟಪಡ್ತಾ ಇದ್ದೀನಿ ಕಣಮ್ಮ. ಇವ್ರನ್ನೇ ನಾನು ಮದುವೆ ಮಾಡ್ಕೋಬೇಕು ಅಂತಲೂ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಕಣಮ್ಮ. ಅಮ್ಮ, ಹೆಂಗನ ದಯ ತೋರಿ ನನಗೆ ಇವ್ರನ್ನೇ ಕೊಟ್ಬಿಟ್ಟು ಮದುವೆ ಮಾಡಮ್ಮ. ನನಗೆ ಗೊತ್ತು ಕಣಮ್ಮ, 4-5 ಫ್ಯಾಕ್ಟ್ರಿ ಇವರೆಲ್ಲ ಬಂದ್ಬಿಟ್ಟು ನಮ್ಮನ್ನು ಕೇಳ್ತಾವ್ರೆ ಅಂತ ಹೇಳ್ಬಿಟ್ಟು ಇವರು ಮುಂದಕ್ಕೆ 4-5 ಫ್ಯಾಕ್ಟ್ರಿ ಎಲ್ಲ ಮಾಡ್ತಾರೆ ಕಣಮ್ಮ. ನಂಬಮ್ಮ, ನನ್ನ ಮಾತು ಕೇಳಮ್ಮ. ಸುಮ್ಕೆನೆಯ ಅದು ಇದು ಅಂತ ಹೇಳ್ಬಿಟ್ಟು ನೀನು ಇದು ಮಾಡೋಕೆ ಹೋಗ್ಬೇಡ ಕಣಮ್ಮ, ಸರಿನಾ? ನಾನು ಇವ್ರನ್ನ ಇಷ್ಟಪಟ್ಬಿಟ್ಟಿದ್ದೀನಿ. ಅದಕ್ಕೆ ನನಗೆ ನೀನೇ ಕೊಟ್ಬಿಟ್ಟು ಇವ್ರನ್ನೇ ಮದುವೆ ಮಾಡ್ಕೊಡಮ್ಮ. ಇನ್ನೇನು ನೀನು ಬೇಕಾದ್ರೆ ನಮ್ಮ ಜೊತೆನೇ ಇರುವಂತೆ, ಏನು ತೊಂದರೆ ಇಲ್ಲ. ಏನೇನೇನ ಈ ಹಳ್ಳಿನಾಗ ನಾನು ಬಿದ್ದಿರ್ತೀನಿ ಅಂತದ್ದು ಹೆಂಗೆ ಅನ್ಕೊಬಿಟ್ಟ ಮೂದೇವಿ? ಈ ಹಳ್ಳಿನಾಗ ನಾನಿತ್ತೀನ? ಹಳ್ಳಿನೂ ಬೇಡ, ಎಂಥದನ್ನು ಬೇಡ. ಪದು, ನೋಡಿ ಇಂಥ ಸಂಬಂಧ ನಮಗೆ ಬೇಡ. ನನ್ನ ಮಗಳನ್ನ ಇಲ್ಲಿ ಕಳಿಸ್ಬಿಟ್ಟು ನಾನು ಸುಮ್ಗೇನಿ ಹಾಳು ಮಾಡ್ಬಿಟ್ಟೆ. ಸುಮ್ಮನೆ ನಡಿ ಬೆಂಗಳೂರು ಹೊಂಟೋಗ. ನಡಿ, ಈ ಊರು ಬೇಡ, ಈ ಊರು ಸವಾಸನೂ ಬೇಡ. ಇಲ್ಲಿದ್ರೆ ತಾನೇ ನಿಂಗೆ ಪಿರೇಮ ಅಂತ ಹೇಳ್ಬಿಟ್ಟು ಕುಕ್ಕಿ ಬರೋದು. ನಡಿ ಸುಮ್ಕೇನೆ, ಯಾವುದೂ ಬೇಡ, ಎಂಥದೂ ಬೇಡ. ನಡಿ ಬೆಂಗಳೂರಿಗೆ. ಪದು, ನನ್ನ ಮಗಳನ್ನ ನಾನು ಇವತ್ತು ಕರ್ಕೊಂಡು ಹೊಟ್ಟೋಗ್ಬಿಡ್ತೀನಿ ಬೆಂಗಳೂರಿಗೆ. ಸರಿನಾ? ಇನ್ನು ಇಲ್ಲಿರಿಸೋದು ಇಲ್ಲ, ಮಾಡೋದಿಲ್ಲ. ತಲೆ ಕೆಡಿಸ್ಬಿಡ್ತಾರೆ. ಇಲ್ಲಿ ಇದ್ಬಿಟ್ಟು ನನ್ನ ಮಗಳು ನೋಡಿ ತಲೆ ಹೆಂಗೆ ಕೆಟ್ಟೈತೆ ಅಂತ ಹೇಳ್ಬಿಟ್ಟು ಪ್ಯಾಟೆ ಹುಡುಗನ ಮದುವೆ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಹಳ್ಳಿ ಹುಡುಗನ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೊಂಟರದ ನೋಡಿ ಇವಳು. ಅಲ್ಲ, ಸಾವುಕಾರು ಒಳ್ಳೆಯವರೇನೇನೆ. ಸಾವುಕಾರ ಅಂತ ಒಳ್ಳೆಯವ್ರು ಎಲ್ಲೂ ಇಲ್ಲ ನಮ್ಮೂರಾಗ. ಇವರೇನೇನೆ ಸಾವುಕಾರು. ಎಷ್ಟು ಜನಕ್ಕೆ ಬಡ್ಡಿಗೆಲ್ಲ ಕೊಟ್ಟವ್ರೆ, ಎಷ್ಟು ಜನಕ್ಕೆಲ್ಲ ಮಾಡವ್ರೆ. ಅಂಥದ್ರಾಗ ನೀವು ಇವ್ರನ್ನೇನೇ ಬೇಡ ಅಂತ ಇದ್ದೀರಾ ಅಂತಂದರೆ ನನಗೆ ಆಶ್ಚರ್ಯ ಆಗ್ತೈತೆ. ಭಾಳ ಒಳ್ಳೆಯ ಸಾವುಕಾರರು. ನಾನು ಇವ್ರನ್ನ ಇತ್ತೀಚೆಗೆ ನೋಡ್ತಿರೋದು, ಮೊದಲಿಂದ ಏನು ಪರಿಚಯ ಇಲ್ಲ. ನೋಡಿ, ಒಂದು ಕಿತ ಯೋಚನೆ ಮಾಡಿಬಿಟ್ಟು ನೋಡಿ, ಸರಿನಾ? ನಿಮಗೂ ಇಷ್ಟ ಆಗ್ಬೋದೇನೋ ಹೋಗ್ತಾ ಅಲ್ವಾ ಸಾವುಕಾರ್ರೆ? ನಂಗೆ ಯಾವ ಸಂಬಂಧನೂ ಬೇಡ. ಇದೇನು ದೆಯ್ಯ ಎಲ್ಲ ಉಲ್ಟಾ ಹೊಡೆದ್ಬಿಟ್ಟು ಓಡೈತಲ್ಲ. ಹಿಂದೆಗಡೆ ಏನೋ ಪ್ಲಾನ್ ಇರ್ತದೆ, ಸುಮ್ಕಿರೋ. ರೋಜಾ ಸಾವುಕಾರ್ರೆ, ಈಗ ಏನು ಮಾಡೋದು? ನಿಮ್ಮನ್ನ ಕಂಡ್ರೆ ನನಗೂ ತುಂಬ ಇಷ್ಟ. ಆದರೆ ನಮ್ಮ ಅಮ್ಮನ ಮಾತು ಮೀರೋಕ್ಕಾಗಲ್ಲ. ನಮ್ಮ ಅಮ್ಮ ಅಂದರೆ ನಂಗೆ ತುಂಬ ಭಯ. ಇವತ್ತು ನಮ್ಮ ಅಮ್ಮ ನನ್ನ ಬೆಂಗಳೂರು ಕರ್ಕೊಂಡು ಹೊರಟೋಗ್ಬಿಡ್ತಾರಂತೆ. ಮತ್ತು ಇವಾಗ ನಾನು ಏನು ಮಾಡಲಿ? ಅಯ್ಯೋ, ನಿಮಗೆಲ್ಲ ಇಂಥ ದೊಡ್ಡ ಸಂಬಂಧಗಳೆಲ್ಲ ಗೊತ್ತಾ ಇರ್ತವೆ. ನೀವು ನಾನು ರಿಜೆಕ್ಟ್ ಮಾಡ್ತೀರಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ಏನು ಮಾಡಲಿ? ನಿಮ್ಮ ಅಮ್ಮಗೆ ಇನ್ನೂ ಏನೇನು ಆಸೆನೋ ಗೊತ್ತಿಲ್ಲ. ನೀನು ದಯವಿಟ್ಟು ಸಿಟಿಗೆ ಹೋಗ್ಬೇಡ, ಇಲ್ಲೇ ಇದ್ಬಿಡು. ಆದರೆ ಅಮ್ಮ ಬೈದು ಕರ್ಕೊಂಡು ಹೋಗ್ಬಿಡ್ತಾರಲ್ಲ, ಏನು ಮಾಡಲಿ? ಏನಾದರೂ ಒಂದು ಮಾಡಿ ಇಲ್ಲೇ ಇರು. ನೋಡಿ ಸಾವುಕಾರೆ, ನೀವೇನೇನೆ ಇವ್ರ ಅಮ್ಮಂದು ಮನ ಒಲಿಸ್ಬೇಕು. ಇಲ್ಲ ಅಂತಂದರೆ ಬೇರೆ ದಾರಿ ಇಲ್ಲ. ಅವ್ರು ಯಾರು ಹೇಳಿದ ಮಾತು ಕೇಳಲ್ಲ. ಅವ್ರು ತುಂಬ ಸ್ಟ್ರಿಕ್ಟು. ಅವ್ರು ಏನು ಹೇಳಿದ್ರೆ ಅದೇ ಫೈನಲ್ ಅವ್ರ ಮನೆಗೆ. ನೀವೇ ಹೆಂಗನ ಮಾಡಿ ಕೈಯೋ ಕಾಲ ಹಿಡಿದ್ಬಿಟ್ಟು ಮದುವೆಗೆ ಒಪ್ಪಿಸ್ರಿ. ಅದೇನೇನು ಡಿಮ್ಯಾಂಡ್ ಇಕ್ತಾರೋ ಕೇಳ್ಬಿಟ್ಟು ಅದೆಲ್ಲ ನೆರವೇರಿಸ್ಕೊಡಿ. ಆರಾಮಾಗಿ ಕೊಟ್ಬಿಟ್ಟು ರೋಜನ್ ಕೊಟ್ಬಿಟ್ಟು ಮದುವೆ ಮಾಡ್ತಾರೆ. ನೀವು ಮುಂದೆ ಇರ್ಬೋದು ನೀವಂತೂ. ಹಾಂ, ಸರಿ ಆಯಿತು. ರೋಜಾ, ನೀನೇನು ತಲೆ ಕೆಡಿಸ್ಕೊಬೇಡ. ನಿಮ್ಮಮ್ಮ ಪಾರಿನೂ ಕರ್ಕೊಂಡೋದ್ರೂ ನಾನು ಬರ್ತೀನಿ. ಆಯಿತು ನಡಿ ಪದ್ದು ಹೋಗೋಣ. ದಯ್ಯ ಏನು ಪ್ಲಾನ್ ಮಾಡೈತೋ ಕೇಳೋಣ. ಬಾ.